ತಿಪಟೂರು ತುಮಕೂರು ಜಿಲ್ಲೆಯ ಒಂದು ಪಟ್ಟಣ. ಈ ಪಟ್ಟಣಕ್ಕೆ ತಿಪಟಲ ಎಂಬ ಪದದಿಂದ ತಿಪಟೂರು ಹೆಸರು ಬಂದಿದೆ. ಇದರ ಅರ್ಥ ಕೊಬ್ಬರಿ ಅಥವಾ ಒಣಗಿದ ತೆಂಗಿನಕಾಯಿ ಎಂದು. ಈ ಪಟ್ಟಣವು ಬೃಹತ್ ಪ್ರಮಾಣದ ಕೊಬ್ಬರಿ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. ಬೆಂಗಳೂರು ಮತ್ತು ಹೊನ್ನಾವರವನ್ನು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿಯ ಉದ್ದಕ್ಕೂ ಇರುವ ಪಟ್ಟಣವೇ ತಿಪಟೂರು. ಹಿಂದೆ ಈ ಪಟ್ಟಣವು ಹೊನ್ನವಳ್ಳಿಯ ಭಾಗವಾಗಿತ್ತು. ತಿಪಟೂರಿನ ಇತಿಹಾಸ ದಂತಕಥೆಗಳ ಪ್ರಕಾರ ಪಾಳೆಗಾರರ ಕುಲದೇವತೆ ಹೊನ್ನು ಅಮ್ಮ ಸೋಮೇಶ್ವರ ರಾಯರ ಕನಸಿನಲ್ಲಿ ಬಂದು ತನ್ನ ಹೆಸರಿನ ಮೇಲೆ ಗ್ರಾಮವನ್ನು ನಿರ್ಮಿಸಲು ಆದೇಶಿಸಿದರಂತೆ. ಈ ಪಟ್ಟಣವು ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 140 ಕಿಲೋಮೀಟರ್ ದೂರದಲ್ಲಿದೆ. ಕರ್ನಾಟಕದ ಧಾರ್ಮಿಕ ನಗರವೆಂದು ಕರೆಯಲ್ಪಡುವ ತುಮಕೂರಿನಲ್ಲಿ ಹಲವಾರು ದೇವಾಲಯಗಳು ಇವೆ. ಪ್ರತಿಯೊಂದು ದೇವಾಲಯವು ಐತಿಹಾಸಿಕ ಸಾರವನ್ನು ಹೊಂದಿರುವ ದೈವಿಕ ಕಥೆಗಳನ್ನು ನಿರೂಪಿಸುತ್ತವೆ. ತುಮಕೂರು ಕ್ಯಾತ್ಸಂದ್ರದ ಬಳಿ ಇರುವ ಪುಣ್ಯಕ್ಷೇತ್ರವಾದ ಶ್ರೀ ಸಿದ್ಧಗಂಗಾ ಮಠ ವಿಶ್ವಖ್ಯಾತವಾಗಿದೆ. ಇಲ್ಲಿ ಜಾತಿ ಮತ ಲಿಂಗ ತಾರತಮ್ಯವಿಲ್ಲದೆ ನಿರಂತರವಾಗಿ ನಡೆಯುತ್ತಿರುವ ಜ್ಞಾನ ದಾಸೋಹ ಮತ್ತು ಅನ್ನದಾಸೋಹ ವಿಶ್ವಕ್ಕೆ ಮಾದರಿಯಾಗಿದೆ. ಇನ್ನು ಇಲ್ಲಿ ಹಲವು ವಿಶೇಷತೆಗಳನ್ನು ನಾವು ಕಾಣಬಹುದು. ಏಷ್ಯಾದ 2ನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಮಧುಗಿರಿಯು ಸಹ ಈ ತುಮಕೂರಿನಲ್ಲೇ ಇದೆ. ನಮ್ಮ ಈ ನಾಟಿ ವೈದ್ಯರು ರಾಜ್ಯದ ಅನೇಕ ಕಡೆಗಳಲ್ಲಿ ಇದ್ದಾರೆ. ಒಂದೊಂದು ಕಾಯಿಲೆಗೆ ಒಂದೊಂದು ಸ್ಥಳದಲ್ಲಿ ವಿಶೇಷ ನಾಟಿ ಔಷಧಗಳನ್ನು ನೀಡುತ್ತಾ ಸೇವೆ ಸಲ್ಲಿಸುತ್ತಿದ್ದಾರೆ. ಹಳ್ಳಿಗಳಲ್ಲಿ ಕೆಲವೊಮ್ಮೆ ಸರಿಯಾದ ಆಸ್ಪತ್ರೆಗಳು ಮತ್ತು ಚಿಕಿತ್ಸೆಗಳು ಸಿಗದೇ ಇದ್ದಾಗ ಇಲ್ಲಿನ ಹಳ್ಳಿ ಜನ ನಾಟಿ ವೈದ್ಯರನ್ನೇ ಸಂಪರ್ಕಿಸುತ್ತಾರೆ. ಕೆಲವೊಮ್ಮೆ ಆಸ್ಪತ್ರೆಗಳನ್ನೆಲ್ಲ ಅಲೆದಾಡಿ ಕೊನೆಗೆ ಇಲ್ಲಿ ನಾಟಿ ವೈದ್ಯರ ಬಳಿಗೆ ಬರುತ್ತಾರೆ. ಕೊನೆಯ ಹಂತದಲ್ಲಿ ಬಂದಂತಹ ರೋಗಿಗಳನ್ನು ಈ ನಾಟಿ ವೈದ್ಯರು ರಕ್ಷಿಸಿರುವಂತಹ ಅನೇಕರನ್ನು ಇಂದಿಗೂ ಸಹ ನಾವು ನೋಡಬಹುದು. ಹೀಗೆಯೇ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನಲ್ಲಿ ಒಬ್ಬ ಖ್ಯಾತ ನಾಟಿ ವೈದ್ಯರು ಇದ್ದಾರೆ. ಇವರು ಅನೇಕ ವರ್ಷಗಳಿಂದ ಪಾರಂಪರಿಕ ವೈದ್ಯ ಪದ್ಧತಿಗಳನ್ನು ಕರಗತ ಮಾಡಿಕೊಂಡಿದ್ದಾರೆ. ಇವರು ತಿಪಟೂರಿನ ಹಲವು ಹಳ್ಳಿಗಳಲ್ಲಿ ಚಿರಪರಿಚಿತರಾಗಿದ್ದಾರೆ. ಯಾಕೆಂದರೆ ಇವರು ಅನೇಕ ಕಾಯಿಲೆಗಳಿಗೆ ನಾಟಿ ಔಷಧವನ್ನು ನೀಡುತ್ತಿದ್ದಾರೆ. ಇವರು ಮುಖ್ಯವಾಗಿ ಪಾರ್ಶ್ವವಾಯು, ಮೂಳೆ ರೋಗ ಅಥವಾ ಪೈಲ್ಸ್, ಮೂರ್ಛೆ ರೋಗ, ಟಿಬಿ ರೋಗ, ಮಹಿಳೆಯರಿಗೆ ಸಂಬಂಧಿಸಿದಂತೆ ಅನೇಕ ಕಾಯಿಲೆಗಳಿಗೆ ಗಿಡಮೂಲಿಕೆಗಳಿಂದಲೇ ತಯಾರಿಸಿದ ಔಷಧಗಳನ್ನು ನೀಡಿ ಗುಣಪಡಿಸುತ್ತಾರಂತೆ. ಇಲ್ಲಿಗೆ ಪ್ರತಿದಿನ ಸುತ್ತಮುತ್ತಲ ಹಳ್ಳಿಗಳಿಂದ ಅನೇಕರು ಬಂದು ಚಿಕಿತ್ಸೆ ಪಡೆಯುತ್ತಾರಂತೆ. ಇವರು ಔಷಧ ಗಿಡಮೂಲಿಕೆಗಳನ್ನು ತರಲು ಕಾಡು ಮೇಡುಗಳಿಗೆ ಹೋಗುವ ಅಗತ್ಯವಿಲ್ಲ. ಯಾಕೆಂದರೆ ತಮ್ಮ ತೋಟದಲ್ಲಿ ಅನೇಕ ಔಷಧ ಗಿಡಮೂಲಿಕೆಗಳನ್ನು ಬೆಳೆಸಿದ್ದಾರೆ. ಹೀಗೆ ಇವರು ಪಾರಂಪರಿಕ ವೈದ್ಯಕೀಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಷ್ಟು ಹೊತ್ತು ನಾವು ಯಾವ ನಾಟಿ ವೈದ್ಯರ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದೆ ಅಲ್ಲವಾ? ಇಂತಹ ನಾಟಿ ವೈದ್ಯರನ್ನು ನಾವು ಕೂಡ ಯಾರು ಎಂಬುದನ್ನು ತಿಳಿದುಕೊಳ್ಳಲು ನಮ್ಮ ಆಯುಷ್ ಟಿವಿ ತಂಡ ಇವರನ್ನು ಹುಡುಕಿಕೊಂಡು ತುಮಕೂರಿನ ತಿಪಟೂರಿಗೆ ಹೊರಟಿತು. ಕೊನೆಗೆ ಈ ಖ್ಯಾತ ನಾಟಿ ವೈದ್ಯರು ಇರುವ ಸ್ಥಳಕ್ಕೆ ನಾವು ತಲುಪಿದೆವು. ಮೊದಲು ಇವರನ್ನು ನೋಡಿದ ಕೂಡಲೇ ನಮಗೆ ಆಶ್ಚರ್ಯ ಎನಿಸಿತು. ಯಾಕೆಂದರೆ ಇವರ ವೇಷಭೂಷಣವೇ ಆಗಿತ್ತು. ಇನ್ನು ಇಲ್ಲಿಗೆ ಬರುವ ರೋಗಿಗಳಿಗೆ ನೀಡುವ ಚಿಕಿತ್ಸೆಯೂ ವಿಶೇಷವಾಗಿತ್ತು. ಇವರ ಹೆಸರು ಶಿವನಂಜಪ್ಪ. ಇಲ್ಲಿ ಸುತ್ತಮುತ್ತಲಿನ ಹಳ್ಳಿಯವರು. ಇಲ್ಲಿರುವ ನಾಟಿ ವೈದ್ಯರನ್ನು ತಾತ ಎಂದು ಇವರು ಕರೆಯುತ್ತಾರೆ. ಇವರ ಬಳಿಗೆ ಹಲ್ಲು ನೋವು, ಬೆನ್ನು ನೋವು ಎಂದು ಬಂದಿದ್ದು ಚಿಕಿತ್ಸೆ ಪಡೆದ ನಂತರ ಆರಾಮಾಗಿ ಇದ್ದಾರಂತೆ. ಇದಲ್ಲದೆ ಇವರ ಮಗಳಿಗೂ ಅನಾರೋಗ್ಯದ ನಿಮಿತ್ತ ಔಷಧವನ್ನು ಇದೇ ನಾಟಿ ವೈದ್ಯರ ಬಳಿ ಕೊಡಿಸಿದ್ದಾರಂತೆ. ಈಗ ಮಗಳು ಸಹ ಆರಾಮಾಗಿ ಇದ್ದಾರಂತೆ. ನಮಗೆ ತಾತಂತ ಔಷಧಿ ತಗೊಂಡಿದ್ದೀವಿ, ಭಾಳ ಗುಣವಾಗಿದ್ದಾವೆ. ಅದು ಹಲ್ಲು ನೋವು ಮತ್ತು ಮಳೆ ಕಾಯಿಲೆ ಮತ್ತು ಸ್ಲೋಕು, ನಾನಾ ಥರದ್ದು ಕಾಯಿಲೆಗಳು ಹುಷಾರಾಗಿದ್ದಾವೆ. ಆಯುರ್ವೇದಿಕ್ಕು ಭಾಳ ಕೆಲಸ ಮಾಡ್ತಾಯಿದೆ. ಭಾಳ ಬಂದು ಜನ ದೂರದಿಂದ ಬಂದು ಬೆಂಗಳೂರು, ತುಮಕೂರು, ಮೈಸೂರು ಕಡೆಯಿಂದ ಇನ್ನು ಕಲಬುರಗಿ ಎಲ್ಲ ಬಂದು ತೊಗೊಂಡೋಗ್ತಾಯಿದ್ದಾರೆ. ನಮಗೂ ಭಾಳ ಹುಷಾರಾಗಿದೆ. ನಮ್ಮ ಮಗಳಿಗೂ ಕೊಡಿಸಿದ್ದೀನಿ, ಮಳೆ ಕಾಯಿಲೆಗೆ ಹುಷಾರಾಗಿದೆ. ಭಾಳ ಜನ ಬಂದು ಹೇಳಿದಾಗ ನಾವು ಸಂತೋಷದಿಂದ ಎಲ್ಲ ಜನಗಳಿಗೂ ಅಡ್ವರ್ಟೈಸ್ ಕೊಡ್ತಾಯಿದ್ದೀವಿ.
ಬಂದು ನೀವು ತಗೊಳ್ಳಿ, ಒಳ್ಳೆಯದು, ಗುಣ ಆಗುತ್ತೆ. ಇನ್ನು ತಿಪಟೂರು ತಾಲೂಕಿನ ನೊಣವಿನಕೆರೆ ಹೋಬಳಿಯ ಕುಪ್ಪೇಗೌಡನಪಾಳ್ಯದ ಈತನ ಹೆಸರು ಉಮೇಶ್. ಇವರು ಸಹ ತಾತನ ಬಳಿ ಅಂದರೆ ಈ ನಾಟಿ ವೈದ್ಯರ ಬಳಿ ಕೆಲ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆದು ಗುಣಮುಖ ಹೊಂದಿದ್ದಾರಂತೆ. ತನ್ನ ಮಗನಿಗೂ ಹೃದಯ ಸಂಬಂಧಿ ಕೆಲ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡಿಸಿದ್ದಾರಂತೆ. ಈಗ ಮಗನು ಸಹ ಆರೋಗ್ಯದಿಂದಿದ್ದಾರಂತೆ. ನನ್ನ ಹೆಸರು ಉಮೇಶ್ ಅಂತ, ಗುಪ್ಪೇಗೌಡನಪಾಳ್ಯ, ನೊಣವಿನಕೆರೆ ಹೋಬಳಿ, ತಿಪಟೂರು ತಾಲೂಕು. ಇಲ್ಲಿ ತಾತನ ತಕ್ಕ ಔಷಧಿಗೆ ಬಂದಿದ್ದು, ಹುಡುಗಂದು ಆಟಿಂದು ಯಾವುದೇನೋ ಸಣ್ಣ ಪುಟ್ಟ ಕಾಯಿಲಿತ್ತು, ಅದೆಲ್ಲ ಕ್ಲಿಯರ್ ಆಯಿತು. ಈಗ ಚೆನ್ನಾಗಿದೆ ನಮ್ಮ ಹುಡುಗ. ಅದರಿಂದ ಇಲ್ಲಿ ಬಂದವರು ಯಾರು ಏನು ವಾಪಸ್ ಏನು ಹೋಗಲ್ಲ, ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ. ಬಂದವರು ಯಾರು ಸರಿಯಾಗಿಲ್ಲ ಹಾಗೆಲ್ಲ ಅಂತ ಹೇಳೋದಿಲ್ಲ. ಉಳುಕಿಗೆ, ಇನ್ನೊಂದಿಗೆ, ಹೊಲ್ ನೋವು, ಇನ್ನೊಂದು ಎಲ್ಲ ಥರಕ್ಕೂ ಔಷಧಿ ಕೊಡ್ತಾರೆ. ಅದರಿಂದ ತಾತಂತ ಯಾವುದೂ ತೊಂದರೆ ಇಲ್ದಂಗೆ ಹುಷಾರಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇವರಷ್ಟೇ ಅಲ್ಲ, ಇಲ್ಲಿಗೆ ಬಂದು ಗುಣ ಹೊಂದಿದವರು ಅನೇಕರು ಇದ್ದಾರೆ. ಇವರಲ್ಲಿ ಇಲ್ಲಿಗೆ ದೂರದ ಅನೇಕ ಜಿಲ್ಲೆಗಳಿಂದ ಜನರು ಬರುತ್ತಾರಂತೆ. ಪಕ್ಕದ ಮಂಡ್ಯ, ಮೈಸೂರು, ಬೆಂಗಳೂರು, ಕೋಲಾರ, ಇನ್ನು ಉತ್ತರ ಕರ್ನಾಟಕದಿಂದಲೂ ಅನೇಕರು ಬರುತ್ತಾರಂತೆ. ಈ ಮಹಿಳೆ ಹೆಸರು ಕೆಂಪವ್ವ. ಈಕೆ ತನ್ನ ಸಮಸ್ಯೆಗೆ ಈ ನಾಟಿ ವೈದ್ಯರ ಬಳಿ ಚಿಕಿತ್ಸೆ ಪಡೆದುಕೊಂಡಿದ್ದಾರಂತೆ. ಈ ನಾಟಿ ಔಷಧಿಗಳಿಂದ ಇವರು ಆರೋಗ್ಯವಾಗಿ ಇದ್ದಾರೆಂದು ಹೇಳುತ್ತಿದ್ದಾರೆ. ಹಾಗಾದ್ರೆ ಬನ್ನಿ ಅವರು ಏನು ಹೇಳ್ತಾರೆ ಕೇಳೋಣ. ನನ್ನ ಹೆಸರು ಕೆಂಪವ್ವ ಅಂತ. ನಾನು ಮೇಘನಹಳ್ಳಿ ಗೇಟು. ನಂದು 3 ತಿಂಗಳಾಯಿತು, ಹೊಟ್ಟೆ ನೋವಿತ್ತು. ಈಗ ಔಷಧಿ ತಗೋಕೆ ಬಂದನು. ಇನ್ನು ಪೇಮಿಶ್ ಅಂತ ಹೇಳಿದರು. ಪರವಾಗಿಲ್ಲ, ಎಲ್ಲರೂ ಹೇಳ್ತಾ ಇದ್ದಾರೆ ಚೆನ್ನಾಗಿ ಆಗುತ್ತೆ ಅಂತ. ಅದಕ್ಕೆ ಬಂದಿದ್ದೆ ನಾನು. ಈಗ ಬಂದು ತೋರಿಸಿದ್ರೆ ಅವ್ರು ಔಷಧಿ ಕೊಟ್ಟರು. 3 ತಿಂಗಳು ತಗೋ ಅಂತ ಹೇಳಿದರು. ಬೆನ್ನು ನೋವೆಂದು ಇಲ್ಲಿಗೆ ಬಂದಿದ್ದ ಒಬ್ಬರನ್ನು ಈ ನಾಟಿ ವೈದ್ಯರು ತಮ್ಮದೇ ರೀತಿಯ ಚಿಕಿತ್ಸೆಯನ್ನು ನೀಡುತ್ತಾರೆ ನೋಡಿ. ಈಗ ನೋಡು ಕೃಷ್ಣ ಹೊರ ಇರ್ತದ. ಹಾಂ ಕಮ್ಮಿ ಆಯ್ತಾ? ಹಾಂ ಸರಿ ಆಯ್ತಾ? ಸರಿ, ಹಾಕ್ಯ ಬಟ್ಟೆ. ಹೀಗೆ ಇಲ್ಲಿಗೆ ಸಾವಿರಾರು ಮಂದಿ ಬಂದು ಚಿಕಿತ್ಸೆ ಪಡೆದು ಗುಣಮುಖ ಹೊಂದಿದ್ದಾರೆ. ವಿಶೇಷ ಏನೆಂದರೆ ಇವರು ಪಾರಂಪರಿಕ ವೈದ್ಯ ವೃತ್ತಿಯೊಂದಿಗೆ ಕೃಷಿಯನ್ನು ಮಾಡುತ್ತಿದ್ದಾರೆ. ಇವರ ಮನೆಯ ಬಳಿಯೇ ಅನೇಕ ಔಷಧ ಗಿಡಗಳನ್ನು ಕೂಡ ಬೆಳೆಯುತ್ತಿದ್ದಾರೆ. ತಿಪಟೂರಿನ ಜನರಿಗೆ ನಾಟಿ ಔಷಧ ಪದ್ಧತಿಯಲ್ಲಿ ಸೇವೆಯನ್ನು ಕೂಡ ನೀಡುತ್ತಿದ್ದಾರೆ. ಇವರು ಮುಖ್ಯವಾಗಿ ಪಾರ್ಶ್ವವಾಯು, ಮೂಳೆ ರೋಗ ಅಥವಾ ಪೈಲ್ಸ್, ಮೂರ್ಛೆ ರೋಗ, TB ರೋಗ ಹಾಗೂ ಮಹಿಳೆಯರಿಗೆ ಸಂಬಂಧಿಸಿದಂತೆ ಅನೇಕ ಕಾಯಿಲೆಗಳಿಗೆ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆ ನೀಡುತ್ತಾರಂತೆ. ಇಂತಹ ಅನುಭವಿ ನಾಟಿ ವೈದ್ಯರು ಯಾರೆಂದರೆ ಇವರೇ ನೋಡಿ. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಮೇಲನಹಳ್ಳಿಯಲ್ಲಿರುವ ಪಾರಂಪರಿಕ ವೈದ್ಯರಾದ ವೆಂಕಟರಾಮಪ್ಪ ಅವರು. ನಾವು ಪಾರಂಪರಿಕ ವೈದ್ಯಕರು. ಪೂರ್ವ ಕಾಲದ ನಮ್ಮ ತಾತನವ್ರ ಕಾಲದಿಂದ ನಾನೇ ಕಲ್ತಿದ್ದು. ನಾವು ಪ್ರತಿಯೊಂದು ಲಕ್ವಾಯ್ಕ, ಪೈಲ್ಸ್ಕ, ಆಸ್ಮಾ, ಮಳೆಕಾಯಿಲೆ, ಕ್ಯಾನ್ಸರು, TB ಮುಂತಾದ ಕಾಯಿಲೆಗಳಿಗೆಲ್ಲ ಔಷಧಿ ಕೊಡ್ತೀರಿ. ಇದು ನಮ್ಮ ತಾತನವ್ರ ಕಾಲದಿಂದ ನಾವೇ ಕಲ್ತಿದ್ದು. ನಮ್ಮನಿಂಕ ಜನಗಳಿಗೆ ಉಪಯೋಗ ಇಂತಿಂಥ ಕಾಯಿಲೆಗೆ ಬರ್ತಾರೆ, ಕೊಡ್ತಾ ಇದ್ದೀರಿ. ಇದು ಕ್ಯಾನ್ಸರ್ಗೆ ಮುಳ್ಳರಿವಿ ಅಂತ ಉತ್ತರಣಿಗೆ ಸಣ್ಣ ಬಿಳೆ ಗರಿಕೆ ಸೋಂಪು ಹಾಕಿ ಚೆನ್ನಾಗಿ ಕುಟ್ಟಿ 81 ದಿವಸ ತಗೊಂಡ್ರೆ ಕ್ಯಾನ್ಸರ್ ಗುಣ ಆಗ್ತದೆ. ಇದು ಪಾರಿಜಾತ, ಇದು ಮೆಣಸು, ಬಾಲ್ ಮೆಣಸು ಎರಡು ಹಾಕಬೇಕು. ಇಪ್ಲಿ ಇದು ಹಾಕಿದರೆ ಲಕ್ವಾಯ್ಕ್ ಮಾತ್ರೆ ಮಾಡಿಕೊಟ್ರೆ ಗುಣ ಆಗ್ತದೆ. ಮೆಣಸು, ಬಿಳೆ ಮೆಣಸು, ಬಾಲ್ ಮೆಣಸು ಹಾಕಿ ಚೆನ್ನಾಗಿ ಕುಟ್ಟಿ ಅಶ್ವಗಂಧ ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಅಶ್ವಗಂಧ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುಟ್ಟಿ ಒಂದೊಂದು ಗುಳಿಗೆ ತಗೊಂತ ಇದ್ರೆ ಲಕ್ವಾಯ್ ಮೇಲೆ ಆಗ್ತದೆ. ಇದು ಅಮೃತ ಬಳ್ಳಿ. ಈ ಕೆಲವರು ಬಂಗಾರ ಬಳ್ಳಿ ಅಂತಾರೆ, ಅಮೃತ ಬಳ್ಳಿ ಅಂತಾರೆ. ಇದು ಪ್ರತಿಯೊಂದು ಕಾಯಿಲೆಗೂ ಉಪಯೋಗಿಸ್ಬೋದು.
ಪ್ರತಿಯೊಂದು ಕಾಯಿಲೆಗೆ ಇದನ್ನು ಉಪಯೋಗಿಸ್ಬೋದು. ಅಮೃತ ಬಳ್ಳಿ ಎಲ್ಲ ಶುಗರ್ ಇರೋರು ಬೆಳಿಗ್ಗೆ ಒಂದು 5 ಎಲೆ ಕಿತ್ತು ಚೆನ್ನಾಗಿ ತೊಳೆದು ಡೈಲಿ ತಿಂತಾಯಿದ್ರೆ ಶುಗರ್ ಕಂಟ್ರೋಲ್ಗೆ ಬರ್ತದೆ.